ಲವ್ ಮಾಡ್ತಾ ಇದ್ದೀರಾ, ಬಿಗ್ ಬಾಸ್ ಆಫರ್ ಸಿಕ್ಕರೆ ಹೋಗ್ತೀರಾ, ನಿಮ್ಮ ಮದುವೆ ಯಾವಾಗ? ತುಂಬಾ ಜನರಿಗೆ ಒಂದು ಡೌಟ್ ಇದೆ, ನಿಮ್ ಜೊತೆ ಇದಾರಲ್ಲ ಅವ್ರು ಯಾರು, ಏನ್ ಕೆಲಸ ಮಾಡ್ತಾರೆ, ಎಲ್ಲಿದ್ದಾರೆ, ಎಲ್ಲಿಂದ ಬರುತ್ತೆ ಅವ್ರಿಗೆ ಅಷ್ಟೊಂದು ಧೈರ್ಯ ಅನ್ನೋದು ತುಂಬಾ ಜನ ಕೇಳ್ತಾನೆ ಇದ್ದೀರಾ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಹೌದು, ನಾನು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಆಗಿದ್ದೆ, ಏನಾದ್ರು ಇದ್ರೆ ಕೇಳಿ ಅನ್ಬಿಟ್ಟು ತುಂಬಾ ಜನ ತುಂಬಾ ಕ್ವಶನ್ ಕೇಳಿದಿರಾ. ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡಕ್ ಆಗದೆ ಹೋದ್ರು ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ, ಯಾವ್ದು ರಿಪೀಟೆಡ್ ಕ್ವಶನ್ಗಳಿದೆ, ಅದಕ್ಕೆ ಆನ್ಸರ್ ಮಾಡೋಂತ ಒಂದು ಕೆಲಸ ಮಾಡ್ತೀನಿ. ಒಂದು ಚಿಕ್ಕ ವಿಡಿಯೋ ಅಷ್ಟೇ, ಸಮಾಧಾನವಾಗಿ ಎಲ್ಲಾನು ಕೇಳಿ. ನಿಮ್ ಎಜುಕೇಶನ್ ಏನು ಬ್ರೋ? ಆಲ್ಮೋಸ್ಟ್ ನಾನು ಹಳೆ ವಿಡಿಯೋಗಳಲ್ಲೂ ಹೇಳಿದೀನಿ, ನಂದು BCom ಕಂಪ್ಲೀಟ್ ಆಗಿದೆ ಸರ್. ನಾನು ಒಬ್ಬ ಫಾರ್ಮರ್, ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು. ನಿಮ್ಮ ಊರಲ್ಲಿ ನಿಮ್ಮ ಜೊತೆ ನಾನು ಒಂದಿನ ಕಳಿಬೇಕು, ಇದಕ್ಕೆ ಅವಕಾಶ ಇದೆಯಾ? ಬನ್ನಿ, ಅದಕ್ಕೇನಂತೆ, ನಮ್ಮೂರಿಗೆ ಬನ್ನಿ. ಬ್ರೋ ನಿಮಗೆ ವಯಸ್ಸಾಯ್ತಲ್ವಾ, ಮದುವೆ ಯಾವಾಗ? ಯಾರು ಬ್ರೋ ಹೇಳಿದ್ದು ವಯಸ್ಸಾಯ್ತು ಅಂತ? ನನ್ಗೆ ಇವಾಗ ಜಸ್ಟ್ ಹೋಗ್ಲಿ ಬಿಡಿ, ನಾನೇನಾದ್ರೂ ಇವಾಗ ಮದುವೆ ಆದ್ರೆ ಬಾಲ್ಯ ವಿವಾಹ ಅನ್ಬಿಟ್ಟು ಪೊಲೀಸ್ನವರು ಅರೆಸ್ಟ್ ಮಾಡ್ಬಿಡ್ತಾರೆ. ಅದಕ್ಕಾಗಿ ಇನ್ನ ನಾನು ಮದುವೆ ಆಗಿಲ್ಲ. ಆಗೋಣ ಮುಂದೆ ದೊಡ್ಡವರಾದ್ಮೇಲೆ. ಅಣ್ಣ ನಿಮ್ ಏಜ್ ಎಷ್ಟು? ಏಜ್ ಹೇಳಲ್ಲ, ಬಟ್ ಚಿಕ್ಕ ಹುಡುಗ ನಾನು. ನಿಮ್ ಪಕ್ಕ ಇದಾರಲ್ಲ ಅವ್ರು ಏನಾಗ್ಬೇಕು ನಿಮ್ಗೆ? ಓ, ಪೋಸ್ಟಲ್ ಹಾಕಿದೇನಲ್ಲ ಅದನ್ನ ಹೇಳ್ತೀನಿ, ಕೊನೆಯಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಅಣ್ಣ ನಮ್ಮ ಕಡೆ ಜಾಸ್ತಿ ಗದ್ದೆ ಬಿತ್ತನೆ ಮಾಡುತ್ತೀವಿ, ಆದ್ರೆ ಕರೆಂಟ್ 7 ತಾಸು ಕೊಡ್ತಾರೆ, ಅದು ಗದ್ದೆಗೆ ಸರಿ ಆಗಲ್ಲ. ಇವಾಗ ಏನಂದ್ರೆ ಕರ್ನಾಟಕದ ಎಲ್ಲಾ ಕಡೆ 7 ಅವರ್ ಅಷ್ಟೇ ಕರೆಂಟ್ ಇರೋದು. ಕಡಿಮೆ ಜಮೀನುಗಳಿರೋರ್ಗೆ ಅದು ಸಾಕಾಗ್ಬೋದು, ಬಟ್ ಸ್ವಲ್ಪ ಜಾಸ್ತಿ ಇರೋರ್ಗೆ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ 7 ಅವರ್ ಕರೆಂಟ್. ಮುಂದೆ ಇದ್ರ ಬಗ್ಗೆ ಮಾತಾಡಿ ಸ್ವಲ್ಪ ಜಾಸ್ತಿ ಕೊಡೋ ತರ ಒಂದು ವ್ಯವಸ್ಥೆನ ಎಲ್ಲಾ ರೈತರು ಪ್ರಶ್ನೆ ಮಾಡಿ ಕೇಳಿ ಅದನ್ನ ಜಾಸ್ತಿ ಮಾಡುವಂತ ಕೆಲಸನ ಮಾಡ್ಬೇಕಾಗುತ್ತೆ. ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ತುಂಬಾ ಜನ ಕಾಂಟ್ಯಾಕ್ಟ್ ನಂಬರ್ ಕೊಡಿ 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 ಅಂತ ಕೇಳ್ತಾ ಇದ್ದೀರಾ. ಸೊ ಈಗಾಗಲೇ ನನ್ನ ಫೋನ್ ನಂಬರ್ ಲೀಕ್ ಆಗಿ ತುಂಬಾ ಜನ ಸುಮ್ಮನೆ ಕಾಲ್ ಬರ್ತಾನೆ ಇರುತ್ತೆ, ಎಲ್ಲಾ ಕಾಲ್ಗಳನ್ನು ರಿಸೀವ್ ಮಾಡಿ ಮಾತಾಡೋದಕ್ಕಾಗಲ್ಲ. ಹಾಗಾಗಿ ನೀವೇನೇ ಹೇಳ್ಬೇಕು ಅನ್ಕೊಂಡಿದ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ DM ಮಾಡಿ, ಅಲ್ಲಿ ನಿಮ್ಗೆ ನೋಡ್ತೀನಿ. ನಾನು ಸದ್ಯಕ್ಕೆ ನೋಡಿಲ್ಲ ಅಂದ್ರು ಅದನ್ನ ನೋಡ್ತೀನಿ, ನಿಮ್ಗೆ ರಿಪ್ಲೈ ಕೊಡುವಂತ ಕೆಲಸ ಮಾಡ್ತೀನಿ. ಅವತಾರ್ ಶಿವ ಅಂತ ಇದೆ, ಇನ್ಸ್ಟಾಗ್ರಾಮಿಗೆ ಹೋಗಿ ಅಲ್ಲಿ DM ಮಾಡಿ ನನಗೆ. ಬ್ರೋ ನಾನು ಒಬ್ಬ ರೈತ, ನಾನು ನಿಮ್ಮ ಗ್ರೂಪ್ಗೆ ಜಾಯಿನ್ ಮಾಡ್ಕೋತೀರಾ? ಇವಾಗ ನಾನು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲೇ ಒಂದು ಗ್ರೂಪ್ ಮಾಡಿದೀನಿ, ಅಲ್ಲಿಗೆ ಹೋಗಿ ಜಾಯಿನ್ ಆಗಿ. ಮುಂದಿನ ದಿನಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡ್ತೀನಿ, ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲೇ ಹೋಗಿ ಅಲ್ಲಿ ಜಾಯಿನ್ ಆಗಿರಿ. ವಾಟ್ಸ್ಆಪ್ ಗ್ರೂಪ್ ಮಾಡಿದಾಗ ಅಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಅಲ್ಲಿ ಬಂದು ನೀವು ವಾಟ್ಸ್ಆಪ್ ಗ್ರೂಪಿಗೂ ಜಾಯ್ನ್ ಆಗೋರಂತೆ. ರಾಯಚೂರಿನಲ್ಲಿ ನಿಮ್ಮ ಸಂಘಟನೆ ಇದ್ದರೆ ತಿಳಿಸಿ, ಸೇರ್ಪಡೆ ಆಗುತ್ತೀವಿ. ಇದನ್ನು ಅಷ್ಟೇ ಹಲವಾರು ಜನ ಕೇಳ್ತಾರೆ, ರೈತ ಸಂಘಟನೆಗೆ ಯಾವ ತರ ಜಾಯ್ನ್ ಆಗೋದು, ಹೋರಾಟಕ್ಕೆ ಯಾವ ತರ ಹೋಗೋದು ಅನ್ಬಿಟ್ಟು. ಏನು ಬೇಕಾಗಿಲ್ಲ ಇದಕ್ಕೆ. ನೀವು ಒಬ್ಬ ರೈತ ಆಗಿದ್ರೆ ಹಸಿರು ಸಾಲ ಹಾಕೊಂಡು ಏನ್ ತಪ್ಪಿದೆ, ಏನ್ ಸಮಸ್ಯೆಗಳಿದೆ ರೈತರಿಗೆ, ಅದ್ರ ವಿರುದ್ಧ ನೀವು ಪ್ರಶ್ನೆ ಮಾಡಿ. ನಿಮ್ಮ ಊರಿನ ಎಲ್ಲಾ ರೈತರು ಒಗ್ಗಟ್ಟಿಂದ ಒಂದು ಸಂಘಟನೆ ಮಾಡ್ಕೊಳ್ಳಿ. ನೀವೇ ನಿಮ್ಮ ಊರಲ್ಲಿ ಏನೇನ್ ತೊಂದರೆ ಇದೆ ರೈತರ ಸಂಬಂಧಪಟ್ಟಾಗೆ ಅದ್ರ ವಿರುದ್ಧ ಕ್ವಶನ್ ಮಾಡಿ. ಸೊ ಅಷ್ಟೇ, ಇನ್ನೇನಿಲ್ಲ. ಇದಕ್ಕಾಗಿ ಸೆಪರೇಟ್ ಆಗಿ ಎಲ್ಲಿಗೋ ಬಂದು ಜಾಯ್ನ್ ಆಗ್ಬೇಕು, ಇನ್ನೊಂದು ಮತ್ತೊಂದು ಏನಿಲ್ಲ. ಇಷ್ಟೇ ಸಿಂಪಲ್. ನಿಮ್ಮ ಊರಿನ ಜನಗಳು ಫಸ್ಟ್ ಒಗ್ಗಟ್ಟಾಗ್ಬೇಕು. ರೈತ ಸಂಘಟನೆಗಳನ್ನ ಎಲ್ಲ ಪ್ರತಿಯೊಬ್ಬ ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳಲ್ಲೂ ರೈತ ಸಂಘಟನೆ ಆಗ್ಬೇಕು. ಹಾಗಾದಾಗ್ಲೇ ರೈತರಲ್ಲಿ ಒಗ್ಗಟ್ಟಿದೆ ಅಂತ ಎಲ್ರಿಗೂ ಗೊತ್ತಾಗೋದು, ರೈತರ ಸಮಸ್ಯೆಗಳು ಬಗೆಹರಿಯೋದು. ಪ್ರಶ್ನೆ ಅಂತ ಏನಿಲ್ಲ ಸರ್, ನಿಮ್ಮ ರೈತ ಪರ ಕೆಲಸಗಳು ಹೀಗೆ ಮುಂದುವರಿಯಲಿ. ಖಂಡಿತ ಮುಂದುವರಿಯುತ್ತೆ. ಅಣ್ಣ ಸುಪ್ರೀಂ ಕೋರ್ಟ್ ಸ್ಟ್ರೀಟ್ ಡಾಗ್ ಕ್ಲಿಯರ್ ಮಾಡಕ್ಕೆ ಆರ್ಡರ್ ಆಗಿದೆಯಲ್ಲ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಪ್ಲೀಸ್. ಹೌದು, ಇದ್ರ ಬಗ್ಗೆ ನಾನು ಸೆಪರೇಟ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ. ಈ ಸರ್ಕಾರಗಳಿಗೆ ಇದು ಮಾತ್ರ ಕಾಣಿಸೋದು. ಇದು ಏನಕ್ಕೆ ಮಾಡಿರೋದು ಅಂದ್ರೆ, ಈ ಬೀದಿ ನಾಯಿಗಳು ಮನುಷ್ಯನಿಗೆ ಕಚ್ಚಿದಾಗ ರ್ಯಾಬಿಸ್ ಬರುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಆ ನಾಯಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಕೂಡಾಕುವಂತ ಒಂದು ಕೆಲಸ ಮಾಡಿದ್ದಾರೆ. ಇದರಿಂದ ಮನುಷ್ಯನಿಗೆ ಆಪತ್ ಬರುತ್ತೆ ಅಂತ ಗೊತ್ತಿರೋ ನೀವು ಈ ಧೂಮಪಾನ ಮದ್ಯಪಾನಗಳಿಂದ ಲಕ್ಷಾಂತರ ಜನ ವರ್ಷಕ್ಕೆ ಸಾಯ್ತಾರೆ. ಅದನ್ನೆಲ್ಲ ಬ್ಯಾನ್ ಮಾಡಿ. ಅದ್ ಬಿಟ್ಟು ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಅಷ್ಟು ಒಳಿತಲ್ಲ. ಓಕೆ, ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಏನು ಆದೇಶ ಕೊಟ್ಟಿದೆ, ದಯವಿಟ್ಟು ಇದನ್ನ ಹಿಂಪಡಿಬೇಕು ಅನ್ಬಿಟ್ಟು ನಾವು ಸಹ ಒತ್ತಾಯ ಮಾಡ್ತೀವಿ. ಬ್ರೋ ಉಡುಪಿಗೆ ಬಂದು ಕಡಲ ಮಕ್ಕಳು ಫಿಶ್ ಹಿಡಿಯೋದ್ರ ಕಷ್ಟ ತಿಳಿಸಿ. ಓಕೆ, ಖಂಡಿತ ಮಾಡ್ತೀನಿ. ಇದು ಮಾಡ್ಬೇಕಂತ ಅನ್ಕೊಂಡಿದೀನಿ. ಆ ಕಡೆ ಉಡುಪಿ ಸೈಡು ಇಲ್ಲ ಕರಾವಳಿ ಸೈಡ್ಗೂ ಬಂದಾಗ ಖಂಡಿತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೂಪರ್ ಸರ್, ನೀವು ಮಾತಾಡೋದು ಕೇಳಿದ್ದೀನಿ, ಮೀಟು ಆಗಬೇಕು ಸರ್. ಖಂಡಿತ ಬಂದಾಗ ಮೀಟ್ ಆಗೋರಂತೆ. ರೈತರಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದೀರಿ ಸರ್, ನಿಮಗೆ ದೇವರು ಒಳ್ಳೇದು ಮಾಡ್ಲಿ. ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ, ತುಂಬಾ ಥ್ಯಾಂಕ್ ಯು. ಇದೇ ತರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಸಪೋರ್ಟ್ ರೈತರಿಗೆ ಇದ್ದೇ ಇರುತ್ತೆ. ಅಣ್ಣ ಯಾವ ಊರು ನಿಮ್ದು? ನಮ್ದು ಬೈಲೂರು, ಚಾಮರಾಜನಗರ, ಹನೂರು ತಾಲೂಕು ಬೈಲೂರು. ನಮ್ಮಂತ ರೈತರ ಬಗ್ಗೆ ಕೀಳಾಗಿ ನೋಡೋರ್ಗೆ ಒಂದು ಒಳ್ಳೆ ಸಂದೇಶ ಕೊಡಿ ಅಷ್ಟೇ. ನಾನು ಎಲ್ಲಿಗೆ ಹೋದ್ರು ಅದೊಂದನ್ನೇ ಕೇಳೋದು, ರೈತರಿಗೆ ರೆಸ್ಪೆಕ್ಟ್ ಕೊಡಿ, ರೈತರಿಗೆ ರೆಸ್ಪೆಕ್ಟ್ ಕೊಡಿ ಅಂತ. ಇವಾಗ ರೀಸೆಂಟ್ ಆಗಿ ನಮ್ಮ ಜಿಲ್ಲೆಯ DC ಅವರನ್ನು ಮೀಟ್ ಮಾಡಿ ಅಲ್ಲೊಂದು ಮೀಟಿಂಗ್ ಮಾಡಿದ್ವಿ. ಅಲ್ಲೂ ಕೂಡ ಅದನ್ನೇ ಹೇಳಿದೆ. ನಾನು ಎಲ್ಲಾ ಕಡೆ ಅದನ್ನೇ ಹೇಳ್ತಾ ಇದ್ದೀನಿ, ರೈತರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅನ್ಬಿಟ್ಟು.
ಸೊ ಸಿಗುತ್ತೆ ಬ್ರೋ, ಖಂಡಿತ ಇನ್ನು ಕೆಲವೇ ವರ್ಷಗಳಲ್ಲಿ ರೈತನಿಗೆ ಸಲ್ಯೂಟ್ ಹೊಡೆ ಕಾಲ ಬಂದೇ ಬರುತ್ತೆ. ಅಲ್ಲಿ ಸ್ಥಳೀಯ ವಿಭಾಗದ ರೈತರಿಗೆ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ಹೇಳಿ ಮೇಡಮ್. ಅಲ್ಲಿ ರೈತರಿಗೆ ಮರ್ಯಾದೆ ಕೊಡಲ್ಲ, ಮತ್ತೆ ಏಕವಚನದಲ್ಲಿ ಮಾತಾಡೋದು, ಹೊಡೆಯೋದೆಲ್ಲ ಮಾಡಿದ್ದಾರೆ. ಹಾಗಾಗಿ ಇನ್ ಮುಂದೆ ಯಾವುದೇ ಪ್ರತಿಯೊಬ್ಬ ರೈತನಿಗೂ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ಹೇಳಿ ಮೇಡಮ್. ಕಮ್ ಟು ಗುಲ್ಬರ್ಗ ಆ ಕಡೆ ಬಂದಾಗ ಬರ್ತೀನಿ ಬ್ರೋ. ನೀವು ಬಿಡಿ ಬ್ರೋ, ಲೆಜೆಂಡ್. ಅಯ್ಯೋ ದೊಡ್ಡ ಮಾತು ಬ್ರೋ. ನಿಮ್ದು ಹೈಟ್ ಎಷ್ಟು? ನಂದು 6 ಫೀಟ್ ಬ್ರೋ. ನಾನು ಹಳ್ಳಿಗೆ ಹೋದ ಮೇಲೆ ನಿಮ್ಮ ರೈತ ಸಂಘದ ಕಾರ್ಯಕರ್ತನಾಗುವೆ ಖಂಡಿತ ಆಗಿ. ಯಾರ್ಯಾರು ಸಿಟಿಗಳಲ್ಲಿ ಜಾಬ್ ಮಾಡ್ಕೊಂಡು ಕಷ್ಟಪಟ್ಕೊಂಡು ಸಿಟಿಗಳಲ್ಲಿ ಇದ್ದೀರಾ, ಮುಂದೆ ಹಳ್ಳಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಹೋದ್ಮೇಲೆ ಖಂಡಿತ ಈ ತರ ರೈತ ಸಂಘಗಳಿಗೆ ಜಾಯ್ನ್ ಆಗಿ. ನಮ್ಮ ಕಡೆ ನಿಮ್ಮಂತ ರೈತರು ಇಲ್ಲವಲ್ಲ ಸರ್, ಅದೇ ಬೇಜಾರೇನು ಪಟ್ಕೊಳಕ್ ಹೋಗ್ಬೇಡಿ, ನೀವೇ ಅದಾಗ್ಬಿಡಿ. ಪ್ರತಿಯೊಬ್ಬ ರೈತ ಮಕ್ಕಳುಗಳು ನೀವು ಮಾತಾಡೋದನ್ನ ಕಲಿಬೇಕು, ಪ್ರಶ್ನೆ ಮಾಡೋದನ್ನ ಕಲಿಬೇಕು. ಏನೇನೋ ನಿಮ್ಮ ಸಮಸ್ಯೆಗಳಿದೆ, ನಿಮ್ಮ ಊರಿನ ಸಮಸ್ಯೆ, ಅದನ್ನ ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಕೇಳಬೇಕು. ಆಗ್ಲೇ ಎಲ್ಲ ಸರೋಗೋದು. ಪ್ರತಿಯೊಬ್ರು ಕೇಳ್ಬೋದು. ನೀವೊಬ್ಬ ರೈತರ ಹಸಿರು ಸ್ಯಾಲ್ ಹಾಕೊಳ್ಳಿ, ಏನೇನೋ ಸಮಸ್ಯೆಗಳೇ ಅದನ್ನ ಧೈರ್ಯವಾಗಿ ಕೇಳಿ. ಬ್ರದರ್, ನಮ್ದು ದಾವಣಗೆರೆ, ಆದ್ರೆ ನಮ್ ಕಡೆ ನಿಮ್ಮ ತರ ಮುಂದೆ ನಿಂತು ನಾನಿದ್ದೀನಿ ನಮ್ಮಿಂದೆ ಬನ್ನಿ ಅಂತ ಹೇಳೋರು ಇಲ್ಲ. ಅದೇ ಹೇಳ್ನಿಲ್ವಾ, ಯಾರು ನಾನಿದ್ದೀನಿ ಬನ್ನಿ ಸಪೋರ್ಟ್ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ನೀವು ಮೊದ್ಲು ಹೋಗಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜನಗಳು ಆಟೋಮೆಟಿಕ್ ಆಗಿ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಹೇಳೋದೇನಿದೆ ಬ್ರೋ, ಪ್ರೌಡ್ ಟು ಬಿ ರೈತ. ಥ್ಯಾಂಕ್ ಯು ಬ್ರೋ. ನಾನು ನಿಮ್ಮ ತರ ಫಾರ್ಮರ್ ಆಗ್ಬೇಕು ಅಂತ ಡ್ರೀಮ್ ಇದೆ. ಹೆಲ್ಪ್ ಮೀ ಬ್ರೋ. ಫಾರ್ಮರ್ ಆಗೋದಕ್ಕೆ ಏನಕ್ಕೆ ಹೆಲ್ಪು? ನಿಮ್ಮ ಹತ್ರ ಜಮೀನ್ ಇದೆಯಾ? ಕೆಲಸ ಮಾಡಿ, ನಿಮ್ಮ ಗದ್ದೆಗಳಲ್ಲಿ ಕೆಲಸ ಮಾಡಿ, ನಿಮ್ಮ ತೋಟಗಳಲ್ಲಿ ಕೆಲಸ ಮಾಡಿ. ನೀವು ಒಬ್ಬ ರೈತನೇ, ಅದಕ್ಕೆ ಹೆಲ್ಪ್ ಮಾಡೋದೇ ಏನು ಬೇಕಿಲ್ಲ. ಕಾಡಿಗೆ ದನ ಬಿಡೋ ಹೋರಾಟ ಎಲ್ಲಿಗೆ ಬಂತು ಅಣ್ಣ? ಏನಿಲ್ಲ, ಆ ಕಾಡಿಗೆ ಫಸ್ಟ್ ಮೊದ್ಲು ಏನಂತ ಹೇಳಿದ್ರು ಅರಣ್ಯ ಸಚಿವರು, ಕಾಡಿಗೆ ದನಗಳನ್ನ ಬಿಡೋದು ಬೇಡ ಅಂತ. ಅದು ಯಾವಾಗ ಇಲ್ಲಿ ನಮ್ಮ MM Hills ವೈಲ್ಡ್ ಲೈಫ್ ಸ್ಯಾಂಚುರಿಲಿ ಹಸುಗೆ ವಿಷ ಹಾಕಿ ಹುಲಿಗಳು ಏನ್ ಸತ್ತೋದು, ಅದಾದ್ಮೇಲೆ ಈ ವಿಷಯನ ಎಲ್ಲಾ ಕಡೆ ಪ್ರಚಾರ ಮಾಡಿದ್ರು. ಬಟ್ ಅದಾದ್ಮೇಲೆ ಏನಂತ ಹೇಳಿದ್ರು, ನಾವು ರೈತಪರ ಸಂಘಟನೆಗಳು, ರೈತಪರ ಸಂಘಗಳು ಹೋರಾಟ ಮಾಡ್ತೀವಿ ಅಂತ ಗೊತ್ತಾದ್ಮೇಲೆ ಕಾಡಿಗೆ ಹಸುಗಳನ್ನ ಬಿಡೋದು ನಮ್ಮ ಕರ್ನಾಟಕದ ರೈತರಿಗಲ್ಲ, ತಮಿಳ್ನಾಡಿಂದ ಬರ್ತಾವಲ್ಲ ಆ ದನಗಳಿಗೆ ಅನ್ಬಿಟ್ಟು ಅವರು ಮತ್ತೆ ಆದೇಶ ಹೊರಡಿಸಿದ್ರು. ಸೊ ಹಾಗಾಗಿ ನಾನು ಇದಕ್ಕೇನು ಹೇಳೋದೇನಂದ್ರೆ, ಈ ದನಗಳಿಗೆ ಕರ್ನಾಟಕ, ತಮಿಳ್ನಾಡು ಆತರ ಬಾರ್ಡರ್ ಇರಬಾರ್ದು. ಯಾಕಂದ್ರೆ ಅವು ಮೂಕ ಪ್ರಾಣಿಗಳು, ಅವಕ್ಕೇನ್ ಗೊತ್ತು ಇದು ಕರ್ನಾಟಕ ಇದು ತಮಿಳ್ನಾಡು ಅಂತ. ಸೊ ಎಲ್ಲಾ ದನಗಳು ಕಾಡಿಗೆ ಹೋಗಿ ಮೇಯ್ಬೇಕು, ಆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದೇ ತರ ನಮ್ಮ ತೊಗರಿ ಬೆಳೆಗೆ ಒಳ್ಳೆ ಬೆಲೆ ಸಿಗೋ ಹಾಗೆ ನಮ್ಮ ಕಲಬುರಗಿಯಲ್ಲೂ ಮಾಡಿ. ತೊಗರಿ ಬೆಳೆಗೆ ಅಂತ ಅಲ್ಲ ಬ್ರೋ, ಯಾವ ಬೆಳೆಗೂ ರೈಟ್ ಸಿಗ್ತಾ ಇಲ್ಲ ನಮ್ಮ ರೈತರಿಗೆ, ಅದೊಂದೇ ಪ್ರಾಬ್ಲಮ್ ಆಗಿರೋದು. ಇವಾಗ ಸಿಟಿಲ್ ಸಿಗೋ ಪ್ರತಿಯೊಂದು ವಸ್ತುಗಳಿಗೆ ಒಂದು ಬೆಲೆ ಇಟ್ಟು ಅದನ್ನ ಮಾರ್ತಾರೆ. ಆದ್ರೆ ಕಷ್ಟಪಟ್ಟು ರೈತರು ಬೆಳೆಯೋ ಬೆಳೆಗೆ ಅದಕ್ಕೆ ಬೆಲೆ ಸಿಗಲ್ವೋ ಅನ್ನೋದೇ ನಮಗ್ ಗೊತ್ತಿರಲ್ಲ. ರೈತರು ಬೆಳೆಯೋ ಬೆಳೆಗೆ ನಿರ್ದಿಷ್ಟ ರೇಟ್ ಫಿಕ್ಸ್ ಆಗ್ಬೇಕು. ರೈತರು ಎಷ್ಟಕ್ಕೆ ಮಾರ್ತಾರೋ ಅದನ್ನ ಜನಗಳು ತಗೊಳ್ಳೋ ತರ ಆಗ್ಬೇಕು. ಅಣ್ಣ, ನಮ್ಮ ಊರು ಬಾಗಲಕೋಟೆ ಜಿಲ್ಲೆ ಅನ್ಸುತ್ತೆ ಮೋಸ್ಟ್ಲಿ, ಬೆಳಗಿ ತಾಲೂಕು. ದಯವಿಟ್ಟು ನಮ್ಮೂರಿಗೆ ಒಮ್ಮೆ ಆದ್ರೂ ಬರಬೇಕು. ಖಂಡಿತ ಆ ಕಡೆಗೆ ಬಂದಾಗ ಬರ್ತೀನಿ. ರೈತ ಜನಗಳಿಗೆ ಅಧಿಕಾರಿಗಳ ಮುಂದೆ ತಲೆ ತಗ್ಗದೆ ಮಾತನಾಡಲು ಜಾಗ್ರತೆ ಮೂಡಿಸಿ. ಖಂಡಿತ ನಿಮ್ ಮುಂದೆ ಎಷ್ಟು ದೊಡ್ಡ ಅಧಿಕಾರಿಗಳೇ ಆಗ್ಲಿ, ತಲೆ ಏನಕ್ಕೆ ತಗ್ಸ್ಬೇಕು? ನೀವು ತಪ್ಪು ಮಾಡಿದ್ರೆ ಮಾತ್ರ ತಲೆ ತಗ್ಗಿಸ್ಬೇಕು. ರೈತರು ಯಾವತ್ತು ತಲೆ ತಗ್ಸಿ ಮಾತಾಡ್ಬೇಡಿ, ತಲೆ ಎತ್ತಿ ಧೈರ್ಯದಿಂದ ಮಾತಾಡಿ ಯಾವುದೇ ಅಧಿಕಾರಿಗಳ ಮುಂದೆ. ನೀವು ಜಿಮ್ಗೆ ಹೋಗ್ತೀರಾ ಬ್ರೋ? ಇಲ್ಲ ಬ್ರೋ, ಖಂಡಿತ ಇಲ್ಲ. ನಾವೇನು ರೈತರ ಕೆಲಸ ಮಾಡ್ತೀವಿ ಅದೇ ನಮ್ಗೆ ಜಿಮ್. ರೈತರಿಗೆ ಜಿಮ್ಮಿನ ಅವಶ್ಯಕತೆನೇ ಇಲ್ಲ, ಪ್ರೋಟೀನ್ ಪೌಡರ್ಗಳ ಅವಶ್ಯಕತೆ ಇಲ್ಲ. ಅರಣ್ಯ ಮತ್ತು ಕಾಡು ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಇದೆಯಾ? ಖಂಡಿತ. ನನ್ಗೆ ಫಾರೆಸ್ಟ್ನವ್ರಿಗೆ ಏನು ಕಾಡಿನ ಬಗ್ಗೆ, ಕಾಡು ಪ್ರಾಣಿಗಳ ಬಗ್ಗೆ ಒಲವಿದೆಯೋ ಅದಕ್ಕಿಂತ ಹೆಚ್ಚಾಗಿ ನನಗೆ ಕಾಡುಗಳ ಬಗ್ಗೆ, ಕಾಡು ಪ್ರಾಣಿಗಳ ಬಗ್ಗೆ ಪ್ರೀತಿ ಇದೆ. ನನ್ನ ಹಳೆ ವಿಡಿಯೋಸ್ ಗಳನ್ನ ನೋಡದೆ ಗೊತ್ತಿರುತ್ತೆ ನಿಮ್ಗೆ. ನಾವು ಹೋರಾಟ ಮಾಡೋದು ಕಾಡಿನ ವಿರುದ್ಧವಾಗಿಯೋ ಕಾಡು ಪ್ರಾಣಿಗಳ ವಿರುದ್ಧವಾಗಿಯೋ ಅಲ್ಲ, ಈ ವ್ಯವಸ್ಥೆ ವಿರುದ್ಧವಾಗಿ ಅಷ್ಟೇ. ಸೊ ಕಾಡು ಪ್ರಾಣಿಗಳು ಅಂದ್ರೆ ನಮಗೂ ಇಷ್ಟನೇ, ನಾವು ಅವುಗಳನ್ನ ಪ್ರೀತಿಸ್ತೀವಿ. ಬ್ರದರ್, ಶೇರ್ ಮಿ ಯುವರ್ ಫ್ಯಾಮಿಲಿ ಫೋಟೋ. ನಮ್ಮ ಫ್ಯಾಮಿಲಿ ಫೋಟೋ ಇನ್ ಮುಂದಿನ ದಿನಗಳಲ್ಲಿ ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ ನನ್ನ ಸೆಕೆಂಡ್ ಚಾನಲ್ ಅಲ್ಲಿ. ಆವಾಗ ಗೊತ್ತಾಗುತ್ತೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗ್ಬೋದು, ಎಲ್ಲರನ್ನು ನಿಮ್ಗೆ ಆ ಚಾನಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಪರಿಚಯ ಮಾಡ್ಕೊಡ್ತೀನಿ ಖಂಡಿತ. ಅಣ್ಣ, ಹಾವೇರಿಗೆ ವಿಸಿಟ್ ಮಾಡಿ ಅಣ್ಣ ಖಂಡಿತ. ರೈತರ ಹೋರಾಟಕ್ಕೆ ಯಾವಾಗಲೂ ಜಯ ಸಿಗಲಿ ಅಣ್ಣ. ಖಂಡಿತ ಸಿಗುತ್ತೆ, ರೈತರು ಒಗ್ಗಟ್ಟಾಗಿದ್ದಾಗ ಮಾತ್ರ. ಓಕೆ ಸರ್, ವುಡ್ ಲೈಕ್ ಟು ಪಾರ್ಟಿಸಿಪೇಟ್ ಇನ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆರ್ ಇಂಟ್ರೆಸ್ಟ್ ಇನ್ ಪೊಲಿಟಿಕ್ಸ್. ಖಂಡಿತ ಇಲ್ಲ. ನನ್ಗೆ ಹೇಳ್ಬೇಕಂದ್ರೆ ಈ ರಾಜಕೀಯ, ಈ ಗಲಾಟೆ, ಹೋರಾಟ ಅಂದ್ರೆ ನನ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನನ್ಗೇನಂದ್ರೆ ಈ ಪೀಸ್ ಆಗಿ ಪ್ರಕೃತಿ ಮಧ್ಯ ವಿಡಿಯೋ ಮಾಡ್ಕೊಂಡು ನಿಮ್ ಜೊತೆ ನೀವು ತೋರಿಸ್ತಾ ಇದ್ದೀರಲ್ಲ, ಈ ಪ್ರೀತಿನೇ ಸಾಕು.
ಪೊಲಿಟಿಕ್ಸ್ ಎಲ್ಲ ಏನಕ್ಕೆ ಬೇಕು ಅಲ್ವಾ? ಮುಂಚೆಯಿಂದನೂ ನೀವು ರೈತರಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ನಾನು ರೈತರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ರೈತ ಆಗಿ ಇನ್ನೊಬ್ಬರು ರೈತರಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ. ಖಂಡಿತ ಯಾವಾಗ್ಲೂ ನನ್ನ ಸಪೋರ್ಟ್ ರೈತರಿಗೆ ಇದ್ದೇ ಇರುತ್ತೆ. ಫ್ಯಾನ್ ಆಫ್ ಯು ಸರ್, ಥ್ಯಾಂಕ್ ಯು. ಬಿಗ್ ಬಾಸ್ ಆಫರ್ ಸಿಕ್ಕರೆ ಹೋಗ್ತೀರಾ? ಇದು ತುಂಬಾ ಜನ ಮೇಲೆ ಇದನ್ನ ಕೇಳ್ತಾ ಇದೀರಾ, ಬಿಗ್ ಬಾಸ್ ಹೋಗ್ತೀರಾ ಅಂತ. ನನ್ಗೆ ಬಿಗ್ ಬಾಸ್ ಹೋಗ್ಬೇಕು ಅನ್ನೋ ಆಸೆ ಏನಿಲ್ಲ. ನೀವೇನ್ ಹೇಳ್ತಾ ಇದೀರಾ ಅದಕ್ಕೆ ನನ್ನ ಒಂದು ರಿಪ್ಲೈ ಅಷ್ಟೇ. ಇವಾಗ ಎಲ್ಲಾ ರಿಯಾಲಿಟಿ ಶೋಗಳು TRP ಹಿಂದೆ ಬಿದ್ದಿವೆ. ಸೊ ನಮ್ಮಂತ ಸಾಮಾನ್ಯ ರೈತರುಗಳನ್ನ ಅವರು ಕರೀತಾರ, ನೋಡೋಣ. ಕರೆದ ಮೇಲೆ ನಿಮ್ಗೆ ಹೇಳ್ತೀನಿ, ಹೋಗೋದೋ ಬೇಡವೋ, ಹೋಗ್ತೀನೋ ಇಲ್ವೋ ಅನ್ನೋದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಬೈರಮಂಗಲ ರೈತರ ಹೋರಾಟ ಎಲ್ಲಿಗೆ ಬಂತು ಬ್ರೋ? ಅದೇ ಅದು ಈ ಬೈರಮಂಗಲ ರೈತರದು ಅದು ಪೆಂಡಿಂಗ್ ಹಂಗೆ ಇದೆ. ಅದು ಇನ್ನೂ ಸಾಲ್ವ್ ಆಗಿಲ್ಲ. ಇವಾಗ ಅವಾಗ ಹೋಗಿದ್ವಿ ಆವಾಗ ಮಾತ್ರ ಅದು ಸ್ಟಾರ್ಟ್ ಆಗಿರೋದು ಒಂದು ಪ್ರಾಬ್ಲಮ್ಮು. ಅದು ಒಂದೇ ಹೋರಾಟಕ್ಕೆ ಮುಗಿಯುವಂತ ಒಂದು ತೊಂದರೆ ಅಲ್ಲ. ಒಂದಲ್ಲ ಒಂದಿನ ಅಲ್ಲಿನ ರೈತರಿಗೂ ನ್ಯಾಯ ಸಿಗುತ್ತೆ. ಆನೆ ವಿಡಿಯೋ ಮಾಡಿ ಬ್ರೋ. ಸದ್ಯಕ್ಕೆ ಆನೆಗಳು ಅಷ್ಟು ಬರ್ತಾ ಇಲ್ಲ, ಮೊದಲು ಬರ್ತಾ ಇದ್ವಲ್ಲ ಅಷ್ಟು. ಆನೆಗಳು ಬರೋದು ಯಾವಾಗಂದ್ರೆ ಬೇಸಿಗೆ ಟೈಮಿಗೆ ಮಾತ್ರ ಆನೆಗಳು ಊರ್ ಕಡೆಗೆ ಬರೋದು. ಯಾಕಂದ್ರೆ ಕಾಡುಗಳಲ್ಲಿ ಆಹಾರ ಇರಲ್ಲ, ನೀರಿರಲ್ಲ, ಅದನ್ನ ಹುಡ್ಕೊಂಡು ಊರಿಗೆ ಬರ್ತವೆ ಹೊರತು ಸುಮ್ನೆ ಆನೆಗಳು ಬರಲ್ಲ. ಸದ್ಯಕ್ಕೆ ಆನೆಗಳು ಬರ್ತಾ ಇಲ್ಲ, ಅದೊಂದು ಒಳ್ಳೆ ವಿಷಯನೇ. ನಿಮ್ಗೆ ತೋರಿಸ್ತಾ ಇರೋದೊಂದು ಬೇಜಾರಾಗಿರ್ಬೋದು, ಬಟ್ ಇಲ್ಲಿನ ರೈತರಿಗೆ ನಮ್ಗೆ ಒಳ್ಳೆ ವಿಷಯ. ಗುಡ್ ವರ್ಕ್ ಅಣ್ಣ, ಥ್ಯಾಂಕ್ ಯು ಬಾಸ್. ಅಣ್ಣ ಆಸಮ್. ನಾವು ನಿಮ್ಮ ಜೊತೆ ಹೋರಾಟಕ್ಕೆ ಬರ್ತೀವಿ, ಖಂಡಿತ ಬನ್ನಿ. ನಾನು ಎಲ್ಲಿಗೆ ಹೋರಾಟಕ್ಕೆ ಹೋದ್ರು ಫಸ್ಟ್ ಅಪ್ಡೇಟ್ ಕೊಟ್ಬಿಟ್ಟೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿಗೆ ಹಾಕಿರ್ತೀನಿ. ಅದನ್ನ ನೋಡ್ಕೊಂಡು ನೀವು ಆ ಹೋರಾಟಗಳಿಗೆ ಜಾಯ್ನ್ ಆಗ್ಬೋದು. ನಾನು ಬರ್ತೀನಿ, ಅಲ್ಲೇ ಡೈರೆಕ್ಟ್ ಆಗಿ ಸಿಗ್ತೀನಿ ನಾನು. ಓಕೆ, ನೋಡ್ರಿ, ಮಾತಾಡ್ತಾ ಮಳೆನೂ ಬಂತು. ಆಹಾ, ಮಳೆ ಬೀಳ್ತಾ ಇದೆ. ಧೈರ್ಯ ಇಷ್ಟೊಂದು ಬರೋದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನಕ್ಕೆ ಬೇಕು? ನೀವೊಬ್ಬ ರೈತ ಆಗಿದ್ರೆ, ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಆ ಧೈರ್ಯ ತಾನಾಗೆ ಬರುತ್ತೆ. ಯಾರು ತಪ್ಪು ಮಾಡಲ್ವೋ ಆ ಧೈರ್ಯ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಕೇಳೋ ಧೈರ್ಯ ನೀವು ಮಾಡ್ಬೇಕಷ್ಟೆ. ಹಿಂಗೆ ವಿಡಿಯೋ ಮಾಡೋದನ್ನ ನಿಲ್ಲಿಸಬೇಡಿ ಬ್ರೋ. ಲವ್ ಯು. ಖಂಡಿತ ನಿಲ್ಸಲ್ಲ, ಮಾಡ್ತೀನಿ. ಲವ್ ಯು ಟು ಅಣ್ಣ. ಪ್ಲೀಸ್ ಮೆಸೇಜ್ ಮೀ, ಐ ಆಮ್ ಯುವರ್ ಬಿಗ್ ಫ್ಯಾನ್. ಥ್ಯಾಂಕ್ ಯು ಬ್ರೋ. ನಿಮ್ಮ ಧ್ವನಿ ಕರ್ನಾಟಕ ರೈತರಿಗೆ ಮಾತ್ರನಾ, ಆಂಧ್ರ ಪ್ರದೇಶ್ಗೂ ಕೂಡನಾ? ರೈತರು ಅಂತ ಬಂದಾಗ ಇದು ಕರ್ನಾಟಕ, ಆಂಧ್ರ, ತಮಿಳ್ನಾಡು ಆ ಥರ ಬರಲ್ಲ. ರೈತರು ಅಂದ್ರೆ ರೈತರೇ. ಎಲ್ಲ ಇಂಡಿಯಾದಲ್ಲಿರೋ ಎಲ್ಲ ರೈತರು, ಪ್ರತಿಯೊಬ್ಬ ಯಾರ್ಯಾರು ರೈತರು ಇದ್ದೀರೋ ಎಲ್ಲ ಒಂದೇ. ಅವ್ರಿಗೆ ಯಾವುದೇ ರಾಜ್ಯ ಆಗಲಿ ಭೇದ ಭಾವ ಏನಿಲ್ಲ, ಎಲ್ಲ ಒಂದೇ. ಯಾವ ರೈತನಿಗೆ ಸಮಸ್ಯೆ ಆದರೂ ಪ್ರತಿ ಇನ್ನೊಬ್ಬ ರೈತ ಆ ರೈತನಿಗೆ ಸಪೋರ್ಟ್ ಮಾಡಲೇಬೇಕು. ಅಣ್ಣ, ನೀವು ಮಂಡ್ಯಕ್ಕೆ ಒಂದ್ಸಲ ಬರಬೇಕು. ಖಂಡಿತ ಬರ್ತೀನಿ. ಸ್ವಲ್ಪ ದಿನಗಳಲ್ಲೇ, ಕೆಲವು ದಿನಗಳಲ್ಲೇ ಮಂಡ್ಯ ಸೈಡು ಬರ್ಬೇಕಂತ ಅನ್ಕೊಂಡಿದ್ದೀನಿ. ಬರ್ತೀನಿ ಮಂಡ್ಯಕ್ಕೆ. ಯಾವ ಕ್ವಶನ್ಗಳಿಗೆ ಅಂದ್ಬಿಟ್ಟು ಆನ್ಸರ್ ಕೊಡೋದು, ಸಿಕ್ಕಾಬಟ್ಟೆ ಕ್ವಶನ್ಗಳಿದ್ದಾವೆ. ನಾನು ಇಂಪಾರ್ಟೆಂಟ್ ಯಾವ್ಯಾವುದು ಅದಕ್ಕೆ ಕೆಲವೊಂದಕ್ಕೆ ಆನ್ಸರ್ ಮಾಡ್ತೀನಿ, ಎಲ್ಲದಕ್ಕೂ ಆನ್ಸರ್ ಮಾಡೋದಕ್ಕಾಗಲ್ಲ, ಸಾರಿ. ಮುಂದೆ ಇನ್ನು ಯಾರ್ಯಾರಿಗೆ ಆನ್ಸರ್ ಕೊಟ್ಟಿಲ್ಲ ಅದಕ್ಕೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೊಡ್ತೀನಿ. ಓಕೆ, ನೀವು ಕೇಳಿದಂತ ಕ್ವಶನ್ಗೆ ಆಲ್ಮೋಸ್ಟ್ ಆನ್ಸರ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀನಿ. ತುಂಬಾ ಇದಾವೆ, ಹೇಳಿದ್ರೆ ಗಂಟೆಗಟ್ಲೆ ಹೇಳ್ಬೋದು. ಆಲ್ಮೋಸ್ಟ್ ನಿಮ್ಗೆ ಏನನ್ನ ತಿಳಿಸ್ಬೇಕು ಅದಷ್ಟನ್ನು ಹೇಳಿದೀನಿ ಅಂತ ನಾನು ಅನ್ಕೋತೀನಿ. ಇನ್ನೂ ಏನಾದ್ರೂ ನಿಮ್ಗೆ ಕ್ವಶನ್ಗಳಿದ್ರೆ ಅದನ್ನೆಲ್ಲ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಆನ್ಸರ್ ಮಾಡುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ನಿಮ್ ಪಕ್ಕ ಇರೋದು ಯಾರು? ಹೌದು, ಅವ್ರ ಹೆಸರು ಹೊನ್ನೂರ್ ಪ್ರಕಾಶ್ ಅನ್ಬಿಟ್ಟು, ನಮ್ಮ ಚಾಮರಾಜನಗರದ ಹೊನ್ನೂರ್ ಅವರು. ಇವ್ರ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಇದೆ, ಬಟ್ ಅದನ್ನ ನಾನು ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಅವ್ರ ಬಾಯಿಂದಾನೆ ಕೇಳೋರಂತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರು ಏನ್ ಮಾಡ್ತಾರೆ, ಎಲ್ಲಿರ್ತಾರೆ, ಯಾವ ತರ ಹೋರಾಟಗಳನ್ನ ಮಾಡ್ತಾರೆ, ಸೊ ಎಲ್ಲಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು, ನಮ್ಮ ಸಂಘದ ಬಗ್ಗೆ ಆಗಲಿ, ನಮ್ಮ ಹೋರಾಟಗಳ ಬಗ್ಗೆ ಆಗಲಿ ಇದನ್ನ ತಿಳಿಸ್ಬೇಕಾಗಿತ್ತು. ಹಾಗೆ ಕೆಲವೊಂದು ಕ್ಲಾರಿಫಿಕೇಶನ್ ನಿಮ್ಗೆ ಕೊಡ್ಬೇಕಾಗಿತ್ತು. ಹಾಗಾಗಿ ಈ ವಿಡಿಯೋನ ಮಾಡಿದೆ. ನಾನು ಹೇಳೋದು ಅಷ್ಟೇ, ಯಾರ್ಯಾರು ನಮ್ಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ನೀವೇ ಆ ಸಮಸ್ಯೆಗಳನ್ನ ಕೇಳಬೇಕು, ನೀವೇ ಪ್ರಶ್ನೆ ಮಾಡೋ ಧೈರ್ಯನ ಬೆಳೆಸ್ಕೋಬೇಕು. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ಸ್ತಾ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್. ಕಣ್ಣೀರ ಒರೆಸಿ ಧೈರ್ಯ ನೀಡುವ ಮಹಾನಾಯ